ಆಮೇಲೆ ಇನ್ನೊಂದು ವಿಷಯ, ನಾನು ಕನ್ನಡ ಮೀಡಿಯಮು, ಇವಾಗ ಆಲ್ಮೋಸ್ಟ್ ಎಷ್ಟೊಂದು ಜನಕ್ಕೆ ಬ್ಯಾಕ್ ಪೇನ್ ಇದ್ದೇ ಇರುತ್ತೆ. ಸೊ ಅವ್ರಿಗೆಲ್ಲ ನೆಕ್ಸ್ಟ್ ಬಂದು ನೀ ಟು ಚೆಸ್ಟು ನೋಡ್ಕೊಳ್ಳಿ. ಸ್ವಲ್ಪ ತಿಂಗ್ ವರ್ಡ್ ಮಾಡಿ. ನೀವು ಮಾಡ್ತಿರಲ್ಲ ಬ್ಯಾಕ್ ರಿಲೀಫ್ಗೆ ಆಲ್ಮೋಸ್ಟ್ ಎಲ್ಲದಕ್ಕೂ ಹೋಲ್ಡ್ ಮಾಡಬೇಕು, ಅವಾಗಷ್ಟೇ ರಿಲೀಫ್ ಆಗೋದು. ಸೊ ಬ್ಯಾಕ್ ಪೇನ್ ಯಾಕೆ ಬರುತ್ತೆ ಅಂತಂದರೆ ಜಾಸ್ತಿ ಸಮಯ ಒಂದೇ ಕಡೆ ಕೂತ್ಕೊಂಡಿದ್ದಾಗ, ಆಮೇಲೆ ನಿಮ್ಮ ಪೋಸ್ಚರು ಕೂತ್ಕೊಳ್ಳೋ ಪೋಸ್ಚರ್ ಕರೆಕ್ಟಾಗಿರೋದಿಲ್ಲ, ಅದಕ್ಕೋಸ್ಕರ ಬರುತ್ತೆ. ಈ ಥರ ಸ್ಟ್ರೈಟಾಗಿ ಕೂತ್ಕೋಬೇಕು, ಈ ಥರ ಸ್ಟ್ರೈಟಾಗಿ ಕೂತ್ಕೋಬೇಕು. ಆಮೇಲೆ ನೀವು ಜಿಮ್ ಬಂದಾಗ ಹೆವಿ ಲಿಫ್ಟ್ ಮಾಡಿಬಿಡ್ತೀರಿ, ಈಗೋ ಲಿಫ್ಟ್ ಮಾಡ್ಬಿಡ್ತೀರಿ, ಕರೆಕ್ಟಾಗಿ ಫಾರ್ಮ್ ಇರೋದಿಲ್ಲ, ಅವಾಗ ಬರುತ್ತೆ ಬ್ಯಾಕ್ ಪೇನು. ಆಮೇಲೆ ನಿಮ್ಮ ಬಾಡಿ ವೆಯ್ಟ್ ಓವರ್ ಇರುತ್ತೆ, ಅಂದರೆ ಓವರ್ ಬಾಡಿ ವೆಯ್ಟ್ ಇರುತ್ತೆ, ಸೊ ಅವಾಗೂ ಬರುತ್ತೆ ಬ್ಯಾಕ್ ಪೇನು. ಅಕಸ್ಮಾತ್ ಏನಾರ ಇಂಜುರಿ ಆಗಿದ್ದರೆ, ಆಕ್ಸಿಡೆಂಟ್ ಆಗಿದ್ದರೆ ಅವಾಗಿರುತ್ತೆ. ಆಮೇಲೆ ವಿಟಮಿನ್ ಡಿ ಮತ್ತು ಕ್ಯಾಲ್ಸಿಯಮ್ ಡಿಫಿಷಿಯನ್ಸಿ ಇದ್ದರೆ ಬರುತ್ತೆ ಬ್ಯಾಕ್ ಪೇನು. ಮೊಬೈಲ್ ಮುಂದೆ, ಲ್ಯಾಪ್ಟಾಪ್ ಮುಂದೆ ಜಾಸ್ತಿ ಸಮಯ ಟೈಮ್ ಸ್ಪೆಂಡ್ ಮಾಡ್ತೀರಲ್ಲ ಅವಾಗ ಬರುತ್ತೆ. ಇದನ್ನು ನಾವು ಪ್ರಿವೆಂಟ್ ಮಾಡೋದು ಹೇಗೆ ಅಂದರೆ ತಡೆಗಟ್ಟೋದು ಹೇಗೆ, ಬರ್ದಿರೋದಂಗೆ ನೋಡ್ಕೊಳ್ಳೋದು ಹೇಗೆ ಅಂತಂದರೆ ಡೈಲಿ ಇವಾಗ ನೋಡಿದ್ರಲ್ಲ ಆ ಥರ ಸ್ಟ್ರೆಚಸ್ ಎಕ್ಸಸೈಸ್ನ ಮಾಡಬೇಕು. ಕೋರ್ ಸ್ಟ್ರೆಂತನ್ನು ಎಕ್ಸಸೈಸ್ ಮಾಡಬೇಕು. ಇಲ್ಲಿದೆಯಲ್ಲ ಈ ಪಾರ್ಟು, ಅದು ಸ್ಟ್ರೆಂತ್ ಆಗಿರಬೇಕು. ಅದು ಸ್ಟ್ರೆಂತ್ ಇಲ್ಲ ಅಂತಂದ್ರೂ ಬ್ಯಾಕ್ ಪೇನ್ ಬರುತ್ತೆ. ಆಮೇಲೆ ಯಾವಾಗಲೂ ಗುಡ್ ಪೋಸ್ಚರಲ್ಲಿ ಕುತ್ಕೊಬೇಕು. ಒಂಥರ ಹಿಂಗೆ ಕುತ್ಕೊಂಡ್ರೆ ಮತ್ತೆ ಬರ್ತದೆ, ಹಿಂಗೆ ಕುತ್ಕೊಂಡ್ರೆ ಬರ್ತದೆ. ಕರೆಕ್ಟ್ ಪೋಸ್ಚರಲ್ಲಿ ಹಿಂಗಿರಬೇಕು ಯಾವಾಗ ಕುತ್ಕೊಂಡಾಗೆಲ್ಲ. ಆಮೇಲೆ ಅಭ್ಯಾಸ ಮಾಡ್ಕೊಳ್ಳಿ, ಬೇಸರ ಹೋಗುತ್ತೆ. ಅದೇ ಕರೆಕ್ಟ್ ಪೋಸ್ಚರ್ದು ಮೈಂಡಲ್ಲಿ ಒಂದ್ಸರಿ ಫಿಕ್ಸ್ ಮಾಡ್ಕೊಬಿಡಿ. ಅವಾಗ ಹಿಂಗೆ ಕೂತ್ಕೊಂಡು ತಕ್ಷಣ ಅದೇ ಹೇಳ್ಬಿಡ್ತು ಮೈಂಡು, ಕರೆಕ್ಟಾಗಿ ಕೂತ್ಕೊಳ್ಳಪ್ಪ ಬೆನ್ನೋ ಬರ್ತದೆ ಅಂತ. ಆಮೇಲೆ ಆ್ಯಕ್ಟಿವ್ ಆಗಿರಬೇಕು. ಸೋಂಬೇರಿ ಥರ ಯಾವಾಗಲೂ ಒಂದೇ ಕಡೆ ಕೂತ್ಕೊಂಡ್ರೆ ಆಗೋದಿಲ್ಲ, ನೋವು ಬ್ಯಾಕ್ ಪೇನ್ ಬಂದೇ ಬರುತ್ತೆ. ಸೊ ನಿಮ್ಮನ್ನು ನೀವು ಆ್ಯಕ್ಟಿವ್ ಆಗಿರೋಂಗೆ ನೋಡ್ಕೊಳ್ಳಿ. ಫಿಸಿಕಲ್ ಆ್ಯಕ್ಟಿವಿಟಿ ಮಾಡಿ, ಗಾಟ ಆಡಿ, ಸ್ಟ್ರೆಂತ್ ಟ್ರೈನಿಂಗ್ ಮಾಡಿ, ಜಿಮ್ ಬನ್ನಿ, ರನ್ನಿಂಗ್ ಮಾಡಿ, ಏನೋ ಒಂದು ಅರ್ಧ ಗಂಟೆ ನಿಮ್ಮನ್ನು ನೀವು ಫಿಸಿಕಲ್ ಆ್ಯಕ್ಟಿವಿಟಿಲಿ ತೊಡಗಿಸ್ಕೊಳ್ಳಿ. ಆಮೇಲೆ ಪ್ರಾಪರಾಗಿ ನಿದ್ದೆ ಮಾಡಿ. ಆಮೇಲೆ ಕ್ಯಾಲ್ಸಿಯಂ ಜಾಸ್ತಿ ಇರೋ ಫುಡ್ ತಿನ್ನಿ. ಯಾವುದು? ಹಾಲು, ಮೊಸರು, ಚೀಸು, ರಾಗಿ, ಇವನ್ನೆಲ್ಲ ಜಾಸ್ತಿ ತಿನ್ನಿ. ಆಮೇಲೆ ವಿಟಮಿನ್ ಡಿ ಅಂತಂದರೆ ಸೂರ್ಯನ ಬೆಳಕಿಗೆ ಹೋಗಿ ಸ್ವಲ್ಪ ಬೆಳಗ್ಗೆ ಹೊತ್ತು. ಆಮೇಲೆ ಫಿಶ್ ತಿನ್ನಿ, ಆಮೇಲೆ ಮೊಟ್ಟೆ ತಿನ್ನಿ. ಮೆಗ್ನೀಷಿಯಮ್ ಜಾಸ್ತಿ ಇರೋವಂಥದ್ದು ಫುಡ್ ತಿನ್ನಿ. ಏನು ಅಂತಂದರೆ ಪಾಲಕ್ಕು, ನಟ್ಸು, ಬನಾನಾ ಇವೆಲ್ಲ ತಿನ್ನಿ. ಜಾಸ್ತಿ ನೀರು ಕುಡೀರಿ. ಆಮೇಲೆ ಮೇನು ನಾನು ಯಾವಾಗಲೂ ಹೇಳ್ತೀನಲ್ಲ, ಪ್ರೋಟೀನ್ ಯುಕ್ತ ಆಹಾರ ತಿಂತಾಯಿರಿ. ಆಮೇಲೆ ನೀವು ಹೆವಿ ಲಿಫ್ಟ್ ಮಾಡ್ತಾಯಿರ್ತೀರಿ ಅಂದ್ಕೊಳ್ಳಿ ಜಿಮ್ಮಲ್ಲಿ ಅಥವಾ ಎಲ್ಲನ, ಆವಾಗ ಈ ಥರ ಸೇಫ್ಟಿ ಬೆಲ್ಟ್ ಹಾಕ್ಕೊಳ್ಳಿ, ಸಪೋರ್ಟಿವ್ ಆಗಿರ್ತದೆ. ಒಂದು ಸೂತ್ರ ಐತೆ ಅಂದರೆ ಫಾರ್ಮುಲಾ. ಆಮೇಲೆ ಇನ್ನೊಂದು ವಿಷಯ, ನಾನು ಕನ್ನಡ ಮೀಡಿಯಮು, ಕನ್ನಡವೇ ನಮ್ಮಮ್ಮ, ಅವಳಿಗೆ ಕೈ ಮುಗಿಯಮ್ಮ, ಮಾತಾಡೋ ದೇವರಿಗಳು. ಯಾರ್ಯಾರು ಕನ್ನಡ ಮೀಡಿಯಮ್ ಇದ್ದಾರೋ ಅವರೆಲ್ಲ ಈ ವಿಡಿಯೋ ಕಮೆಂಟ್ ಮಾಡಿ. ಫಾರ್ಮುಲಾ ಏನು ಅಂತಂದರೆ ಸ್ಟ್ರಾಂಗ್ ಬಾಡಿ ಪ್ಲಸ್ ಗುಡ್ ಫುಡ್ಡು ಪ್ಲಸ್ ಮೂಮೆಂಟು ಇಸ್ ಈಕ್ವಲ್ ಟು ಲೆಸ್ ಬ್ಯಾಕ್ ಪೇನ್. ಈ ಮೂರು ಕರೆಕ್ಟಾಗಿದ್ದರೆ ನಿಮ್ಮ ಬ್ಯಾಕ್ ಪೇನು ಕಡಿಮೆ ಆಯ್ತಾ ಬರ್ತದೆ. ಸರಿನಾ? ಎಲ್ಲದಕ್ಕಿಂತ ಮೇನು ಕನ್ಸಿಸ್ಟೆನ್ಸಿ, ಪ್ರತಿದಿನ ಮಾಡಬೇಕು. ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ.